ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮನೆಗೆ ಕನ್ನ ಹಾಕಿದ ಕತಾರ್ನ ಕಳ್ಳರು ಮನೆಯಲ್ಲಿದ್ದ 1.5 ಲಕ್ಷ ನಗದು ಹಣ, 300 ಗ್ರಾಂ ಚಿನ್ನ, 2.5 ಕೆಜಿ ಬೆಳ್ಳಿ ಕದ್ದು ಪರಾರಿಯಾಗಿರುವ ಘಟನೆ ಚಿಂತಾಮಣಿ ನಗರದ ಅಗ್ರಹಾರದಲ್ಲಿ ಬುಧವಾರ ರಾತ್ರಿ ನಡೆದಿದೆ. ಚಿಂತಾಮಣಿ ನಗರದ ಅಗ್ರಹಾರದಲ್ಲಿ ವಾಸವಾಗಿರುವ ಗೋಡಂಬಿ ವ್ಯಾಪಾರಿ ಪ್ರಬಲಾಂಬರವರ ಮನೆಯ ಕಳ್ಳತನವಾಗಿರುವ ಮನೆಯಾಗಿದ್ದು, ಬುಧವಾರ ಮನೆಯ ಒಡತಿ ಪ್ರಬಲಾಂಬ ತಮ್ಮ ಕುಟುಂಬದವರ ಸಮೇತ ಸಂಬಂಧಿಕರ ಮನೆಗೆ ತೆರಳಿದ್ದು, ಇದನ್ನೇ ಬಂಡವಾಳ ಮಾಡಿಕೊಂಡ ಕತಾರ್ನ ಕಳ್ಳರು ಬುಧವಾರ ರಾತ್ರಿ ಮನೆಯ ಬೀಗ ಮುರಿದು ಒಳನುಗ್ಗಿ ಬೀರುವಿನಲ್ಲಿದ್ದ 1.5 ಲಕ್ಷ ನಗದು ಹಣ, 300 ಗ್ರಾಂ ಬಂಗಾರದ ಒಡವೆಗಳು, 2.5 ಕೆಜಿ ಬೆಳ್ಳಿ ಒಡವೆಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಮನೆಯವರು ಗುರುವಾರ ಸಂಜೆ ವಾಪಸ್ಸು ಮನೆಗೆ ಬಂದು ನೋಡುವಷ್ಟರಲ್ಲಿ ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದೆ. ಕೂಡಲೇ ಪ್ರಬಲಾಂಬರವರು ಚಿಂತಾಮಣಿ ನಗರ ಠಾಣೆ ಪೊಲೀಸರಿಗೆ ವಿಷಯ ತಿಳಿಸಿದ್ದು, ಸ್ಥಳಕ್ಕೆ ಪೊಲೀಸರು ಬೆರಳಚ್ಚ ತಜ್ಞರೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಬಲಾಂಬರವರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಇದು ನೋಡಿಲ್ಲ, ನಾವು ಬೀಗ ಹೊಡೆದಿರೋ ನೋಡಿಲ್ಲ. ಕೋತಿಗಳು ಬಂದ್ಬಿಟ್ಟಿದ್ದಾವೆ, ಎಲ್ಲ ನೀರೆಲ್ಲ ಬಿಟ್ಬಿಟ್ಟಿದ್ದಾವೆ. ಎಲ್ಲ ಸೀರೆಗಳು, ಇಲ್ಲಿದ್ದು ರೇಷ್ಮೆ ಸೀರೆಗಳು ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇನ್ನೇನಿದೆ ಸರ್, ಎಲ್ಲಾನೇ ಗೋಪಿ ಮಾಡಿಬಿಟ್ಟಿದ್ದಾರೆ ಸರ್. ಇದ್ರ ಲಾಕ್ ಹಾಕಿ, ಆ ಲಾಕ್ ಬೀಗ ಕೈ ಅದ್ರಲ್ಲಿಟ್ಟು, ಅದ್ರ ಬೀಗ ಕೈ ಇದ್ರಲ್ಲಿಟ್ಟು, ಇದ್ರದ್ದು ಬೀಗ ಆ ತರ ಮಾಡ್ಬಿಟ್ಟು ಈ ತರ ಮಾಡೋದಿರೋದು. ಸರ್, ಹಜರಾರ ಕಸ್ತೂರ್ಬಾ ರಸ್ತೆ. ನಾವು ನಿನ್ನೆ ರಾತ್ರಿ 9 ನಮ್ಮ ಮೈದವ್ರ ಮಹೇಶ್ ಇರಲಿಲ್ಲ, ತೋರ್ಸೋದಕ್ಕೆ ಕೋಲಾರ್ಗೆ ಅಂತ ಹೋದ್ವಿ ಸರ್. 9 ಮನೆ ಬಿಟ್ಟಿವಿ. ಮನೆ ಬಿಟ್ಟಿದ್ಮೇಲೆ ಮಧ್ಯಾಹ್ನ 2 ಗಂಟೆಗೆ ಈ ಥರ ಬಂದು ಕೋತಿಗಳು ಮುಗಿದೆ ಅಂತ ಏನೋ ಹೇಳಿದ್ವಿ ಸರ್. ಇಲ್ಲ ಕ್ಯಾಮ್ರಾ ಸ್ವಲ್ಪ ಮುಂದೆ ಇಟ್ಕೊಂಡು ಹೋಗೋದು ಅಂತ ಮೊಬೈಲ್ ತೋರಿಸೋದು, ಬೀರೋ ಎಲ್ಲ ಹೊಡೆದಾಕಿ ಸರ್. ಇದೇ ಥರ ಕಳ್ತನ ಆಗಿದೆ ಅಂತ ಹೇಳಿ ಬಂದು ನೋಡಿದ್ರೆ 25 ಸೀರೆಗಳು, ರೇಷ್ಮೆ ಸೀರೆಗಳೆಲ್ಲ, ಮತ್ತು 1.5 ಲಕ್ಷ ಅಮೌಂಟ್ ಇತ್ತು, ಮತ್ತು 2 ಕರಿಮನೆ ಸರದ ಇತ್ತು, ಮತ್ತು ಬೆಳ್ಳಿ ತಟ್ಟೆ ಅಷ್ಟಲಕ್ಷ್ಮಿಗಳಿತ್ತು, ಮತ್ತು ತಟ್ಟೆ ಇತ್ತು, ಒಂದು ತಟ್ಟೆ ಒಂದು, ಮತ್ತು ತೂಕದಂತ 300 ಗ್ರಾಮ್ ಆ ಥರ ಇರುತ್ತೆ ಸರ್. ಅರ್ಧ ಕೆಜಿ ಇತ್ತು, ಮತ್ತು ರುದ್ರನಿ ಇತ್ತು, ಲಕ್ಷ್ಮೀದು ಒಂದಿತ್ತು, ಮತ್ತು ಒಂದು ದೀಪದ್ದು 300 ಗ್ರಾಮ್ ದೀಪಗಳಿತ್ತು, ಕಾಮಾಕ್ಷಿ ದೀಪ ಒಂದು 60 ಗ್ರಾಮ್ನದಿತ್ತು, ಮತ್ತು 3 ಕಣ್ಣದು ಎಲೆ ಬೆಳ್ಳಿದು ಅದು ಇತ್ತು ಸರ್. ಅದು ಇರಲಿಲ್ಲ ಎಲ್ಲ, ಮತ್ತು 5 ಜೊತೆ ಹೊಲೆ ಇತ್ತು, ಮತ್ತು ಜುಮ್ಕಿ ಇತ್ತು, ಮತ್ತು ಕರಿಮಣಿ ಸರಗಳು 2 ಇರಲಿಲ್ಲ, ಮತ್ತು 5 ಉಂಗುರಗಳಿತ್ತು, 5 ಹೊಲೆನೂ ಇತ್ತು. ಎಲ್ಲ ಹೊಡೆದ್ಬಿಟ್ಟು ಏನು ಇಲ್ದಿರೇ ಈ ಥರ ಎಲ್ಲ ತೆಗೆದುಬಿಟ್ಟು ಇದು ಮಾಡಿದ್ದಾರೆ. 2 ಕೆಜಿ ಬೆಳ್ಳಿ ಇರುತ್ತೆ ಸರ್, ಆ ಥರ ಆಗಿದೆ. 2.5 ಲಕ್ಷ ಇತ್ತು ಸರ್. ಮತ್ತು ಚೈನ್ ಬೇರೆ ಒಂದು ಫುಲ್ಲು ಇತ್ತು ಸರ್. ಒಂದು ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಒಂದು ಬ್ಯಾಗ್ ಫುಲ್ ಇಟ್ಟಿದ್ದು ಸರ್. ಚೈನ್ ಒಂದೊಂದು ಒಟ್ಟು ಅಂದಾಜು ಎಷ್ಟಿರ್ಬೋದು ಅಂತ ಅಕ್ಕ? ಯಾರ್ದಾದ್ರ ಮೇಲೆ ನಿಮಗೆ ಅನುಮಾನ ಇದೆಯಾ? ಇಲ್ಲ ಸರ್, ನಂಗೆ ಆ ಥರ ಅನುಮಾನ ಬಂದಿರಲಿಲ್ಲ ಸರ್. ನಮಗೇನು ಈ ಥರ ಆಗುತ್ತೆ ಅಂತ ನಿರ್ಧಾರ ಗೊತ್ತಾಗಿತ್ತು ಸರ್. ರಾತ್ರಿ 9:30 ಬಿಟ್ಟು ಮತ್ತೆ ಬೆಳಗ್ಗೆ ಈ ಥರ ಆಯಿತು ಗೊತ್ತಾಗಿದೆ. ಈ ಹಿಂದೆ ಯಾವಾಗಾದ್ರೂ ಈ ಥರ ನಡೆದಿರೋದು? ಇಲ್ಲ ಸರ್, ಯಾವತ್ತೂ ನಡೆದಿರಲಿಲ್ಲ ಸರ್. ಫಸ್ಟ್ ಇಲ್ಲ, ಮನೆಯಲ್ಲಿ ಅವರು ತೀರ್ಕೊಂಡಿದ್ದಾರೆ, ಆದರೂ ಇವ್ರು ಮಾಡೋ ಕೆಲಸ ಮಾಡ್ತಾರೆ. ಸರಿ.